ವಿಟಿಯುನ ಹೊಸ ರೂಲ್ಸ್ಗೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಇಂಟರ್ನ್ಶಿಪ್ಗೂ ಕೂಡ ಲಕ್ಷ ಫೀಸ್ ಅಂತೆ. ವಿಟಿಯು ಎಡವಟ್ಟು, ಇಂಟರ್ನ್ಶಿಪ್ಗೂ ಲಕ್ಷ ಫೀಸ್. ವಿಟಿಯು ಹೊಸ ರೂಲ್ಸ್ಗೆ ವಿದ್ಯಾರ್ಥಿಗಳಿಗೆ ಹೊಸ ಸಂಕಷ್ಟ. ಇಂಟರ್ನ್ಶಿಪ್ಗೆ 1 ಲಕ್ಷಕ್ಕೂ ಅಧಿಕ ಹಣ ಕೊಡಬೇಕಂತೆ. ಹೊಸ ನೀತಿ ಹೆಸರಿನಲ್ಲಿ ಬಡ ವಿದ್ಯಾರ್ಥಿಗಳ ಬಳಿ ವಿಟಿ ಸುಲಿಗೆ ಮಾಡ್ತಾ ಇದೆಯಾ? ತಾಂತ್ರಿಕ ವಿವಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈಗ ತೊಂದರೆ ಅನುಭವಿಸ್ತಾ ಇದ್ದಾರೆ. ತಮ್ಮ ಆಯ್ಕೆಯ ವಿಷಯ ಕಲಿಯೋದಕ್ಕೆ ಹಣ ಕಟ್ಟೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ವಿಶ್ವೇಶ್ವರಯ್ಯ ವಿವಿ ನಿರ್ಧಾರಕ್ಕೆ 80,000 ವಿದ್ಯಾರ್ಥಿಗಳಿಗೆ ಈಗ ಸಮಸ್ಯೆ, ಸಂಕಷ್ಟ ಶುರುವಾಗಿದೆ. ಮುಂದಾಲೋಚನೆ ಇಲ್ಲದೆ ಹೊಸ ನಿಯಮ ಜಾರಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ವಿವಿಯ ವಿರುದ್ಧ ಪ್ರತಿಭಟನೆಯೂ ಕೂಡ ನಡೀತಾ ಇದೆ. ವಿಟಿಯುನ ಹೊಸ ನಿಯಮಕ್ಕೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸೋ ಹಾಗಾಗಿದೆ. ಪೋರ್ಟಲನ್ನು ಮಾಡಿದಾಗ ಇಷ್ಟು ಹ್ಯೂಜ್ 80,000ದಿಂದ 85,000 ವಿದ್ಯಾರ್ಥಿಗಳು ಇದ್ದಾರೆ. ಯಾವಾಗಲೂ ಅದು ಮಾಡಿದ ಮೇಲೆ ಕೆಲವು ಸಮಸ್ಯೆಗಳು ಬರೋದು ಗೊತ್ತಾಗೋದು ಟೆಕ್ನಿಕಲ್ಲು. ಅದು ವಿಶ್ವವಿದ್ಯಾಲಯ ಮುಕ್ತವಾಗಿದೆ, ಅದು ಆ ಸಮಸ್ಯೆಗಳನ್ನು ಸರಿಪಡಿಸುತ್ತೆ ಅನ್ನೋ ನಾವು ಅಧಿಕಾರಿಯಾಗಿ ನಾನು ಬಯಸ್ತಾ ಇದ್ದೀನಿ. ಈಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರಲ್ಲ? ಇಲ್ಲ, ಡೇಟ್ ಎಕ್ಸ್ಟೆಂಡ್ ವಿದ್ಯಾರ್ಥಿಗಳು ಕೇಳಿದ್ದಾರೆ. ತಕ್ಷಣವೇ ನಾವು ವಿಶ್ವವಿದ್ಯಾಲಯಕ್ಕೆ ಗಮನಕ್ಕೆ ತಂದು ಅದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಮನವಿ ಮಾಡ್ತೀವಿ. ಪೋರ್ಟಲ್ ಏನಾಗಿದೆ ಅಂದರೆ NEP ನ್ಯೂ ಎಜುಕೇಷನ್ ಪಾಲಿಸಿ 2022 ಸ್ಕೀಮ್ ಪ್ರಕಾರ ನಾವೀಗ ಫೈನಲ್ ಇಯರಿಗೆ ಬಂದಾಗ 8 ಸೆಮ್ಮಲ್ಲಿ ಇಂಟರ್ನ್ಶಿಪ್ ಮಾಡೋದು ಕಂಪಲ್ಸರಿ ಕಡ್ಡಾಯ ಅಂತ ಇದೆ. ಮುಂಚೆಲ್ಲ ಹೇಗಿತ್ತು ಅಂದರೆ ಓಪನ್ ಹೊರಗಡೆ ಎಲ್ಲಿ ಬೇಕಾದ್ರೂ ಹೋಗಿ ಇಂಟರ್ನ್ಶಿಪ್ ಮಾಡ್ಬೋದಿತ್ತು. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಪೋರ್ಟಲ್ ವಿಟಿಯು ಅವರು ಖುದ್ದು ಅವ್ರದ್ದೇ ಪೋರ್ಟಲ್ ಓಪನ್ ಮಾಡಿ ಅವ್ರ ಮುಖಾಂತರನೇ ಹೋಗಬೇಕು ಅಂತ ಪೋರ್ಟಲ್ ಒಂದು ಓಪನ್ ಮಾಡ್ಯಾರ ಇಂಟರ್ನ್ಶಿಪ್ಗೆ. ಅದರಲ್ಲಿ ಸುಮಾರು ನಮಗೆ 736 ಪ್ರೋಗ್ರಾಮ್ಗಳು ಇಂಟರ್ನ್ಶಿಪ್ ಪ್ರೋಗ್ರಾಮ್ಗಳಿದ್ದಾವೆ. ಅದರಲ್ಲಿ 46 ಸ್ಟೈಫಂಡ್ ಹುಡುಗರಿಗೆ ಬೆನಿಫಿಟ್ ಆಗುವಂಥದ್ದು, ಫ್ರೀ ಆಗಿರುವಂಥದ್ದು 152, ಮತ್ತು ಪೇಡ್ ನಾವು ಪೇ ಮಾಡಿ ಹೋಗುವಂಥದ್ದು 538 ಇದೆ. ಸೊ 80,000 ವಿದ್ಯಾರ್ಥಿಗಳಿದ್ದೀವಿ ನಾವೇನು ಅಂತಿಮ ವರ್ಷದಲ್ಲಿ ಇಂಜಿನಿಯರಿಂಗಲ್ಲಿ. 80,000 ವಿದ್ಯಾರ್ಥಿಗಳಿಗೆ ಸುಮಾರು 152 ಮತ್ತು 44 ಅಷ್ಟು ಜನ ಅಷ್ಟೇ ಕಂಪನಿ ನಮ್ಮನ್ನಷ್ಟು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಮತ್ತು ಆ್ಯಂಡ್ಸ್ ವಿಟಿಯುದು ರೀಸೆಂಟ್ ಸರ್ಕ್ಯುಲರ್ ಪ್ರಕಾರ ಇಂಟರ್ನ್ಶಿಪ್ ಮಾಡಲಿಕ್ಕೆ ಅವ್ರ ಪೋರ್ಟಲ್ ಥ್ರೂನೇ ಮಾಡಬೇಕು ಅನ್ನೋ ಒಂದು ಕಡ್ಡಾಯ ನಿಯಮ ಹಾಕಿದೆ. ಅದರಲ್ಲಿ ಕೆಲವೊಂದಿಷ್ಟು ಇಂಟರ್ನ್ಶಿಪ್ಗಳು ಕಂಪ್ನಿಗಳು ಫ್ರೀಯಾಗಿ ಆಫರ್ ಮಾಡ್ತಾಯಿದ್ರೆ, ಒಂದಿಷ್ಟು ಕಂಪನಿಗಳು ದುಡ್ಡು ಕೊಟ್ಟು ಇಂಟರ್ನ್ಶಿಪ್ ಕೊಡ್ತಾ ಇದೆ. ಈ ಸೆಂಟ್ರಲೈಸ್ಡ್ ಇಂಟರ್ನ್ಶಿಪ್ ಪ್ರೋಗ್ರಾಮು ಅಂದರೆ ಎಲ್ಲ ಅಪ್ರೂವಲ್ ತೊಗೊಂಡು ಯೂನಿವರ್ಸಿಟಿ ಪೋರ್ಟಲ್ ಥ್ರೂನೇ ಅಪ್ರೂವಲ್ ತೊಗೊಂಡು ಹೋಗ್ತಾ ಇರೋದು ಒಂದು ರೀತಿ ಯಾವ ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಏಳಿಗೆಗೋಸ್ಕರ ಅಥವಾ ವಿದ್ಯಾರ್ಥಿಗಳ ಬೆಳವಣಿಗೆಗೋಸ್ಕರ ಕೆಲಸ ಮಾಡಬೇಕಾಗಿತ್ತು, ಅದು ಇವತ್ತಿನ ದಿನ ವಿದ್ಯಾರ್ಥಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.